ಮೊಟ್ಟ ಮೊದಲಿದ್ದು ನಿನ್ನೆ ಆದಂಥ ಒಂದು ಲಾಠಿ ಚಾರ್ಜ್ ಆಗಿರ್ಬೋದು, ಗೊಂದಲ ಆಗಿರ್ಬೋದು, ಅದಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಈ ರೀತಿ ಹೋರಾಟಗಳು ಆಗಬಾರ್ದು. ಯಾಕಂದರೆ ಕಳೆದ 3 ವರ್ಷದಿಂದ ನಾವೇನು ಪ್ರಾರಂಭದಿಂದ ಪಾದಯಾತ್ರೆಯನ್ನು ಮಾಡಿದ್ವಿ. 10 ಲಕ್ಷ 12 ಲಕ್ಷ ಜನವನ್ನು ಅರಮನೆ ಮೈದಾನದಲ್ಲಿ ಬೆಂಗಳೂರಿನಲ್ಲಿ ಸೇರಿದ್ವಿ ಮತ್ತು ಸ್ವಾತಂತ್ರ್ಯ ಉದ್ಯಾನವನದ ಮೈದಾನದಲ್ಲಿ ಧರಣಿ ಸತ್ಯಾಗ್ರಹವನ್ನು ಕೂತ್ಕೊಂಡ್ವಿ. ತದನಂತರ ಪಂಚಾಯಿತಿ ಪಂಚಮಸಾಲಿ ಪ್ರತಿಜ್ಞಾ ಅಭಿಯಾನ ಅಂತೇಳಿ ನಾವು ಪ್ರತಿಯೊಂದು ಜಿಲ್ಲಾ ಮಟ್ಟಕ್ಕೂ ಹೋದ್ವಿ. ಅನೇಕ ಹೋರಾಟಗಳನ್ನು ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಮಾಡಿದ್ವಿ. ಆ ಹೋರಾಟ ಒಂದು ಶಾಂತಿಯುತವಾದ ಹೋರಾಟ ಇತ್ತು, ಪಕ್ಷಾತೀತವಾದ ಹೋರಾಟ ಇತ್ತು. ಆ ಹೋರಾಟದ ನಿಲುವನ್ನು ಇವತ್ತು ಕಳ್ಕೊಂಡ ಹಿನ್ನೆಲೆಯಲ್ಲಿ ಇವತ್ತು ನಿನ್ನೆ ಆದಂಥ ಒಂದು ಘಟನೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಪಾಪ ಅಮಾಯಕರು, ಸಮಾಜದ ಬಂಧುಗಳು, ಬಡವರು ಏನೋ ಹೊಲದಲ್ಲಿ ಕೆಲಸ ಮಾಡಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿ ಇವತ್ತು ಬಂದಂಥ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಇವತ್ತು ನಡೀತಾ ಇದೆ. ಅದು ನಡೀಬಾರ್ದು ಅನ್ನೋ ಉದ್ದೇಶದಿಂದನೇ ನಾನು ಅನೇಕ ಬಾರಿ ಮಾಧ್ಯಮದ ಮುಖಾಂತರ, ತಮ್ಮ ಮುಖಾಂತರ ಇವತ್ತು ನಾನು ಸಂದೇಶವನ್ನು ಕೊಡುವಂಥ ಕೆಲಸ ಮಾಡಿದೆ. ನಾನು ದಾರಿ ತಪ್ಪಿಸೋ ಕೆಲಸನ ಯಾರು ಮಾಡ್ತಾ ಇದ್ದಾರೆ ನೋಡಿ, ಅಲ್ಲಿ ಭಾಳ ಸ್ಪಷ್ಟವಾಗಿದೆ. ನಾನು ಅವ್ರ ಹೆಸರನ್ನು ತೊಗೊಳಕ್ಕೆ ಹೋಗೋದಿಲ್ಲ. ನಾಯಿ ಕುಣ್ಣಿ ಅಂತ ಅಂದಾರಲ್ಲ, ಅವ್ರ ನಾಯಿ ಕುಣ್ಣಿಗಳಿಗೆ ನಾನು ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ನನಗೂ ಏನು ಅವಶ್ಯಕತೆ ಇಲ್ಲ. ಇವರು ತಿಳ್ಕೊಂಡಿದ್ದಾರೆ. ಬಹುತೇಕ ಪದೇ ಪದೇ ಈ ರಾಜಕಾರಣದ್ದು ಮಾತನ್ನು ತಂದು ಹೆದರಿಕೆ ಹಾಕೋದು, ಮುಂದೆ ಚುನಾವಣೆಯನ್ನು ಹೆಂಗೆ ನೋಡ್ತೀರಿ ಅಂತನ್ನೋದು. 50 ವರ್ಷದಿಂದ ನಾವು ಕಳೆದ 50 ವರ್ಷದಿಂದ ನನ್ನ ಕುಟುಂಬ, ನಮ್ಮ ತಂದೆಯವರ ಆದಿಯಾಗಿ, ತಾಯಿ ಆದಿಯಾಗಿ ನಾನು 3ನೇ ತಲೆಮಾರು ನನ್ನ ಮನೆತನದಲ್ಲಿ ನನಗೆ ಎದುರಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಈ ಹೆದರಿಕೆಗೆ, ಗೊಡ್ಡ ಬೆದರಿಕೆಗೆ ನಾನು ಕೇಳೋದಿಲ್ಲ. ಈ ಕುಣ್ಣಿ ನಾಯಿ ಮರಿಗೆ ನಾನು ಕೂಡ ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಅವನು ಕೂಡ ಕುಣ್ಣಿನೇ, ನಾಯಿನೇ. ನಾನು ನನ್ನ ಭಾಷೆಯಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆದರೆ ಅಮಾಯಕರನ್ನ, ಸಮಾಜ ಬಂಧುಗಳನ್ನ ಸಾವಿರಾರು ಜನಕ್ಕೆ ಇವತ್ತು ಲಾಠಿ ಚಾರ್ಜ್ ಆಯಿತು. ಅನೇಕ ಜನ ಇವತ್ತು ಕೈಯನ್ನು ಮುರ್ಕೊಂಡ್ರು, ತಲೆ ಹೊಡ್ಕೊಂಡ್ರು, ಕಾಲನ್ನು ಮುರ್ಕೊಂಡ್ರು. ಈ ಜನರಿಗೆ ಯಾರು ನೋಡ್ಕೋತಾರೆ? ಜನರನ್ನ ಹುರಿದುಂಬಿಸಿ ಪ್ರಚೋದನೆ ಮಾಡಿ ಅವ್ರನ್ನ ದಾರಿ ತಪ್ಪಿಸುವಂತ ಕೆಲಸ ಇವತ್ತು ನಿನ್ನೆ ಆಗಿರುವಂತ ಘಟನೆ. ಯಾಕಂದ್ರೆ ನಮ್ಮ ಹೋರಾಟ ಹೆಂಗಿತ್ತು ತಮಗೆ ಗೊತ್ತಿರುವಂತದ್ದು, ಶಾಂತಿಯುತವಾದ ಹೋರಾಟ. ಕಳೆದ 3 ವರ್ಷದಲ್ಲಿ ಒಂದು ಅನಾಹುತ ಕೂಡ ನಡೆದಿಲ್ಲ ನಮ್ಮ ಹೋರಾಟದಲ್ಲಿ. ಅದು ನಿನ್ನೆ ಯಾಕೆ ನಡೀತು ಅನ್ನೋದಕ್ಕೆ ಅಲ್ಲಿರುವಂತ ಪ್ರಚೋದಕಾರಿಗಳು ಈ ನಾಯಿ ಕುಣ್ಣಿಗಳೇ ಮಾಡಿದ್ದು ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈಗ ನೀವು ಹೇಳ್ತಾ ಇರೋ ನಿಮ್ಮ ಸಮಾಜದ ಮುಖಂಡರೇ ಪ್ರಚೋದನೆ ಕೊಟ್ರಿ ಅಂತ ನೀವು ಹೇಳ್ತೀರಿ. ಆದ್ರೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಏನ್ ಹೇಳ್ತಾರೆ, ಸರ್ಕಾರದ ವ್ಯವಸ್ಥಿತ ಪಿತೂರಿ, ಪೊಲೀಸರನ್ನ ಬಳಕೆ ಮಾಡಿಕೊಂಡು ನಮ್ಮ ಹೋರಾಟವನ್ನ ಹತ್ತಿಕ್ಕೋ ಕೆಲಸ ಸರ್ಕಾರ ಮಾಡಿದೆ ಅನ್ನೋ ಆರೋಪ ಮಾಡ್ತಾರೆ. ನೋಡಿ, ನಿನ್ನೆ ಒಂದು ಸರ್ಕಾರ ಅಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿ ಸರ್ಕಾರದ ಪ್ರತಿನಿಧಿಗಳಾಗಿ ಎಚ್ ಸಿ ಮಹದೇವಪ್ಪ ಅವ್ರನ್ನ, ಸನ್ಮಾನ್ಯ ವೆಂಕಟೇಶ್ ಅವ್ರನ್ನ, ಸುಧಾಕರ್ ಅವ್ರನ್ನ ಮತ್ತು ಅದಲ್ಲದೆ ನಮ್ಮ ಇನ್ನೊಬ್ಬರು ಸಚಿವರು ಕೂಡ ಅಲ್ಲಿ ಹೋಗಿದ್ರು, ಭಾಗವಹಿಸಕ್ಕೆ ಹೋಗಿದ್ರು. ಆದರೆ 3 ಜನ ಪ್ರತಿನಿಧಿಗಳನ್ನ ಕಳಿಸಿ ವಿಚಾರ ಮಾಡುವಂಥದ್ದು ಸಹಜವಾಗಿ. ಯಾವುದೇ ಹೋರಾಟ ಪ್ರತಿಭಟನೆ ನಡೆದಂಥ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದ್ದಾರೆ. ಹಿಂದೆ ಕೂಡ ಬಂದಿದ್ದಾರೆ. ಅರಮನೆ ಮೈದಾನಕ್ಕೆ ಸರ್ಕಾರದ ಪ್ರತಿನಿಧಿಗಳು ಬಂದು ಉತ್ತರ ಕೊಟ್ಟರು. ಅವತ್ತು ಆರ್ ಅಶೋಕ್ ಅವರು ಮತ್ತು ಹಿಂದೆ ಇವರು ಸರ್ಕಾರ ಇದ್ದಾಗ ವೇದಿಕೆಗೆ ಹಿಂದಿನ ಸರ್ಕಾರದ ಪ್ರತಿನಿಧಿ ಬಂದಿದ್ರು. ಏನು ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಇದೇ ಬೆಳಗಾಂದಲ್ಲಿ ಹೋರಾಟ ನಡೆದಿತ್ತು. ಅವತ್ತು 8-10 ಲಕ್ಷ ಜನ ಸೇರಿದ್ವಿ ನಾವು. ಅವತ್ತು ಕೂಡ ಮುಖ್ಯಮಂತ್ರಿಗಳು ಕರೆದಿದ್ದಾರೆ, ಅವರ ಆಹ್ವಾನವನ್ನು ಕೊಟ್ಟಿದ್ದಾರೆ. ವಿಧಾನಸೌಧಕ್ಕೆ ಬರಬೇಕು ಅಂದಾಗ ನಾನು ಇವರೆಲ್ಲ ಈಗೇನು ಮುಂಚೂಣಿಯಲ್ಲಿ ಇದಾರಲ್ಲ ನಾಯಕರು, ಇವರೆಲ್ಲ ನಾಯಕರನ್ನು ಒಳಗೊಂಡು ನಾವು ಹೋಗಿ ಸಂಧಾನದ ಮಾತುಕತೆಯನ್ನು ಮಾತಾಡಿದ್ವಿ. ಅವತ್ತು ಬಸವರಾಜ ಬೊಮ್ಮಾಯಿ ಅವರು ನಮಗೆ ಸಮಾಧಾನ ಮಾಡಿ, ತಾಯಿ ಮೇಲೆ ಆಣೆ ಮಾಡಿ, ನಾನು 2 ತಿಂಗಳಲ್ಲಿ ಕೊಡ್ತೀನಿ ಅಂದಾಗ ನಾವು ಆ ಹೋರಾಟವನ್ನು ಅಲ್ಲೇ ಮಟ್ಟಕ್ಕೊಳಿಸಿ ಶಾಂತಿಯುತವಾದ ಹೋರಾಟ ನಡೀಲಿಲ್ವಾ? ಇವತ್ತು ಯಾಕೆ ನಿನ್ನೆ ಆಯ್ತು ಅದು ಗಲಾಟೆ ಮಾಡಿಸುವಂಥ ಉದ್ದೇಶವನ್ನು ಇಟ್ಕೊಂಡೇ ಬಂದಿದ್ದಾರೆ. ಸರ್ಕಾರವನ್ನ ಇದೇನು ಸಿಲುಕಿಸ್ಬೇಕು, ಗೂಬೆ ಕೂಡಿಸ್ಬೇಕು, ಮುಖ್ಯಮಂತ್ರಿಗಳ ಮೇಲೆ ಉದ್ದೇಶಪೂರ್ವಕವಾಗಿ ಆರೋಪ ಮಾಡಬೇಕು ಅನ್ನೋ ಒಂದು ಕಾರಣದಿಂದಲೇ ಇದು ನಡೆದಂಥ ಒಂದು ಗಲಾಟೆ. ಆದರೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ನಮ್ಮವರಿಗೆ ನಾನು ವಿನಂತಿ ಮಾಡ್ಕೋತೇನೆ, ಈ ರೀತಿ ಪ್ರಚೋದನೆಗಳಕ್ಕಾಗಿ ತಾವು ಒಳಗೊಳ್ಳಬಾಡ್ರಿ. ಯಾಕಂದ್ರೆ ಇದು ದಾರಿ ತಪ್ಪಿಸುವಂತ ಕೆಲಸ ಇವತ್ತು ನಡೆದಿದೆ. ಒಂದು ವ್ಯಕ್ತಿಗೋಸ್ಕರ ನಡೆಯುವಂತ ಹೋರಾಟ ಅಲ್ಲ ಇದು. ಇವತ್ತು ನಮ್ಮ ಸಮಾಜದ ಬಡ ಮಕ್ಕಳಿಗೆ, ಏನು ವಿದ್ಯಾವಂತರಿಗೆ, ಪ್ರತಿಭಾವಂತರಿಗೆ ಅನುಕೂಲ ಆಗಬೇಕು ಅನ್ನೋ ಹೋರಾಟ ಇವತ್ತು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಡೆದಂಥ ಹೋರಾಟ. ಆ ವಿಚಾರವನ್ನು ಇಟ್ಕೊಂಡು ಹೋರಾಟವನ್ನು ಮಾಡೋಣ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಮನವೊಲವನ್ನು ಖಂಡಿತವಾಗಿ ಒಲಿಸ್ತೀವಿ. ನಿನ್ನೆ ಸರ್ಕಾರದ ಪ್ರತಿನಿಧಿಗಳು ಹೋದ ಮೇಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಆಹ್ವಾನ ಕೊಟ್ಟರು ಕೂಡ ಅವ್ರು ಬಂದಿಲ್ಲ. ಇದು ಲಾಠಿಚಾರ್ಜ್ ಮತ್ತು ಹೋರಾಟದ ವಿಚಾರ ಒಂದ್ ಕಡೆ ಆದ್ರೆ, ಅದಕ್ಕೂ ಮುಂಚೆ ಕೊಂಡಸ್ಕೊಪ್ಪದಲ್ಲಿ ನಡೆದಂತ ಪ್ರತಿಭಟನಾ ಧರಣಿ ಸಮಾವೇಶ ಏನ್ ನಡೀತು, ಅಲ್ಲಿ ನಿಮ್ಮನ್ನ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಿಂದ ನಾವು ವಜಾ ಮಾಡಬೇಕಂತ ಒಂದು ತೀರ್ಮಾನ ತಗೊಂಡು ಶಿವಶಂಕರ್ ಅನ್ನೋರ್ನ ನಿಮ್ಮ ಸ್ಥಾನಕ್ಕೆ ನೇಮಕ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ನೋಡಿ,
ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಅರಮನೆ ಮೈದಾನದಲ್ಲಿ ಸುಮಾರು 12 ಲಕ್ಷ ಜನರ ಮುಂದೆ ಇವತ್ತು ಯಾರು ಪಾದಯಾತ್ರೆ ಮಾಡಿದ್ರು, ಯಾರು ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಜನರಿಗೆ ಗೊತ್ತಿರುವಂತ ವಿಷಯ, ನಮ್ಮ ಸಮಾಜದ ಮುಖಂಡರಿಗೆ ಗೊತ್ತಿರುವಂತ ವಿಷಯ. ಅದರ ಬಗ್ಗೆ ನಾನು ಏನು ಚರ್ಚೆ ಮಾಡಕ್ ಹೋಗುದಿಲ್ಲ. ನಾನು ಯಾವುದೇ ಒಂದು ಪದವಿಗಾಗಿ ಇದಕ್ಕಾಗಿ ನಾನು ಹೋರಾಟವನ್ನು ಮಾಡಿರಲಿಲ್ಲ. ನಾನು ಪಾದಯಾತ್ರೆಯನ್ನ 712 ಕಿಲೋಮೀಟರ್ ಮಾಡಿದಾಗ ನನಗೆ ಯಾವುದೇ ಒಂದು ಪದವಿ ಇರಲಿಲ್ಲ. ಇವತ್ತು ಸಮಾಜದಲ್ಲಿ ಯಾವುದೇ ಒಂದು ಪದವಿ ಇರಲಿಲ್ಲ. ನಾನೊಬ್ಬ ಮಾಜಿ ಶಾಸಕನಾಗಿ, ಸಮಾಜದ ಒಬ್ಬ ಕಟ್ಟ ಕಡೆ ಮನುಷ್ಯನಾಗಿ, ಸಮಾಜದ ನ್ಯಾಯ ಕೊಡಿಸ್ಬೇಕು, ಸಮಾಜದ ಮಕ್ಕಳಿಗೆ ಇವತ್ತು ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಹೊರಟಿದ್ದಾವ. ಈ ಪದವಿಗೆ ಐ ಡೋಂಟ್ ಕೇರ್. ಹಾಗಾದ್ರೆ ಈಗ ನಿಮ್ಮದು ಒಂದಾಗಿ ಇದ್ದಂತ ಏನು ನಿಮ್ಮ ಒಂದು ಬಣ ಇರ್ಬೋದು, ತಂಡ ಈಗ 2 ಭಾಗವಾಯಿತು. ಹಾಗಾದ್ರೆ ಕಾಶ್ಯಪ್ನವರ ಮುಂದಿನ ಹೋರಾಟ ಸಮಾಜದ ಮೀಸಲಾತಿಗಾಗಿ ಯಾವ ರೀತಿ ನಡೆಯುತ್ತೆ? ಖಂಡಿತವಾಗಿ ನಮ್ಮ ಜನಪ್ರತಿನಿಧಿಗಳು ಏನು ಇವತ್ತು ಶಾಸಕರಿದ್ದಾರೆ, ಇವತ್ತು ನಮ್ಮ ಪಕ್ಷದಲ್ಲಿ ಆಗಿರ್ಬೋದು, ಇನ್ನೊಂದು ಪಕ್ಷದಲ್ಲಿ ಆಗಿರ್ಬೋದು, ಅನೇಕ ಜನ ನನ್ನ ಸಂಪರ್ಕದಲ್ಲಿದ್ದಾರೆ. ನಾನು ಅವ್ರಿಗೆ ನಿರಂತರವಾಗಿ ಈ ವಿಚಾರವಾಗಿ ನಾನು ಮಾತಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಿನ್ನೆ ತಾನೇ ನಾನು ತಂದಿದ್ದೇನೆ. ಈ ವಿಚಾರವಾಗಿ ಈ ರೀತಿ ಆಗಬಾರ್ದು ಅಂತನ್ನೋ ವಿಚಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮಗೆ ಸಮಯಾವಕಾಶವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಮೀಸಲಾತಿ ಕುರಿತು ವಿಷಯ ಕುರಿತು ನಾವು ಮುಖ್ಯಮಂತ್ರಿ ಬಳಿ ನಮ್ಮ ಜನಪ್ರತಿನಿಧಿಗಳು ಹೋಗಿ ಚರ್ಚೆ ಮಾಡಿ ಇದಕ್ಕೊಂದು ಅಂತಿಮ ನಿರ್ಣಯವನ್ನು ನಾವು ಕಂಡೇ ಕಾಣ್ತೀವಿ ಅನ್ನೋ ಮಾತನ್ನು ಹೇಳಿಕ್ಕೆ ಇಚ್ಛಪಡ್ತೇನೆ. ಇವತ್ತು ಇವ್ರು 2D2C ಏನಾದರೂ ಬೇಡ ಅಂತ ಸ್ಪಷ್ಟವಾಗಿ ಬರೆದು ಕೊಡ್ಲಿ. ಇವ್ರಿಗೆ ಯಾವ ಮೀಸಲಾತಿ ಪ್ರಮಾಣ ಬೇಕನ್ನೋದು ಕೂಡ ಇವ್ರ ಹತ್ರ ಸ್ಪಷ್ಟತೆ ಇಲ್ಲ. ಇವತ್ತು ತಡೆಯಾಜ್ಞೆ ಇದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವ್ರಿಗೆ ಕೊಟ್ಟಂತ ಏನು 2D2C, ಅಲ್ಲೇ ಸರ್ಕಾರವೇ ಹಿಂಬರ ಬರೆದು ಕೊಟ್ಟಿದೆ. ನಾವು 2B ಮೀಸಲಾತಿಯನ್ನು ತೆಗೆದಿದ್ದೀವಿ, 4% ಅಲ್ಪಸಂಖ್ಯಾತರದ್ದು, ಅದಕ್ಕೆ ನಾವು ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಅಂತ ಅನ್ನೋದು ಕೂಡ ಬರೆದು ಕೊಟ್ಟಿದ್ದಾರೆ. ಇವತ್ತು ನಾನು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತೇನೆ. ಸಂಪೂರ್ಣ ವರದಿ ಇವತ್ತು ಹಿಂದುಳಿದ ವರ್ಗದ ಆಯೋಗದ್ದು ಬರಬೇಕು. ಬಂದ ಮೇಲೆ ಅದನ್ನ ಸರ್ಕಾರದ ಮುಂದೆ ಇಟ್ಟು ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಇವತ್ತು ಚರ್ಚೆ ಆಗಿ ಆ ವಿಷಯಕ್ಕೆ ನಮಗೆ ಅನುಮೋದನೆ ದೊರಕಬೇಕು. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇದೆ. ಈ ಹೋರಾಟಗಳು, ಈ ಏನು ಗಲಾಟೆಗಳನ್ನ ಮಾಡೋದಕ್ಕೆ ನಾವು ಜನರನ್ನ ಪ್ರಚೋದನೆ ಮಾಡೋದಿಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀವಿ.